ನಮಸ್ತೆ ಗುರು, ಮಂಜೇಶ್ ತಮಟೆ ಬೀಟ್ಸ್ ವ್ಲಾಗ್ ಗುರು. ಇವತ್ತು ಯರಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ ಚಿಂತಾಮಣಿಯಿಂದ ಯರಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ನಮ್ ಬ್ರದರ್ಸು ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದೀವಿ. ನೋಡಿ ಪ್ರವೀಣ ಹಾಯ್ ಮಾಡಿ, ಸಂತೋಷ್ ನೀವು ಹಾಯ್ ಮಾಡಿ, ಜಗದೀಶ್ ನೀನ್ ಹಾಯ್ ಮಾಡಪ್ಪ, ಹರಿಬ್ರೋ ನೀವು ಹಾಯ್ ಮಾಡಿ. ಇವರೇ ನಮ್ಮ ಮಿತ್ರರೆಲ್ಲ. ಇವಾಗ ಅಲ್ಲೇನ್ ಗೊತ್ತಾ, ಚಿಕ್ಕದಾಗಿ ದೇವಸ್ಥಾನದಲ್ಲಿ ಡಿನ್ನರ್ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಎಲ್ಲರೂ ಹೋಗಿ ಅಲ್ಲಿ ಇವಾಗ ಡಿನ್ನರ್ ಮಾಡಿ ನಮ್ಮ ಸ್ನೇಹಿತರು ನೋಡಿಸ್ತೀವಿ, ಮತ್ತೆ ನಮ್ಮ ಕೋಚ್ಗಳು ನೋಡಿಸ್ತೀವಿ. ಹಂಗೆ ನಮ್ಮ ಅಮ್ಮವ್ರು, ನಮ್ಮ ತಾಯಿ ಒಬ್ರು ಇದ್ದಾರೆ. ನಮ್ಮನ್ನೆಲ್ಲ ನಮ್ಮ 3 ಜನ ಅಮ್ಮನೆ ಪಾಲನೆ ಮಾಡ್ತಿರೋದು. ಅಲ್ಲಿ ಹೋಗಿ ಸಿಗೋಣ, ಬಾಯ್ ಗುರು. ಇವಾಗ ರೀಚ್ ಆಗಿದ್ದೀವಿ ಯರಕೊಂಡ ದೇವಸ್ಥಾನ ಹತ್ರಗೆ. ನಮ್ಮ ಬ್ರದರ್ಸ್ ಎಲ್ಲ ಬ್ರೋ ಹಾಯ್ ಹೇಳಿ ಬ್ರೋ. ಹೆಂಗಿತ್ತು ಜರ್ನಿ ಬ್ರೋ? ಸೂಪರ್ ಆಗಿತ್ತಾ? ಓಕೆ ಬ್ರೋ, ಇವಾಗ ದೇವಸ್ಥಾನ ಹೋಗಿ ದೇವ್ರನ್ನ ದರ್ಶನ ಮಾಡಿಸ್ತೀನಿ, ಬಾಯ್ ಗುರು. ಇವ್ರೆ ನಮ್ಮ ತಾಯಿ, ನಮ್ಮ ಅಮ್ಮ ಅವರು. ಹಾಯ್ ಚಪ್ ಮಂದ್ರಿಗೆ ಹಾಯ್ ಚಪ್ಪಣ್ಣ ಸರ್. ಆಗ ಇವ್ರು ನಮ್ಮ ಕೋಚ್ ಸರ್, ಹಾಯ್ ಹೇಳಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಮ್ಮವ್ರ ಪಾತ್ರೆ ತೊಳಿತಾ ಇದ್ರು, ಬೇಜಾರಾಗೈತೆ ಬ್ರೋ. ಹರೀಶ್ ಸರ್ ಬನ್ನಿ ಸರ್, ನೋಡಿ ಸರ್ ಕೋಚ್ ಸುಬಿತಿ ನಮ್ಮಪ್ಪ 100. ಇವ್ರು ಮಂಜಕ್ಕ ಅಂತ ನಮ್ಮ ಅಕ್ಕ ಅವರು. ಲಿಫ್ಟಿಗೆ ಮಾತ್ರ ಕಡಿಮೆ ಮಾಡೋದು ಇಲ್ಲ. ನಮ್ಗೆಲ್ಲ ದೊಡ್ಡವರು, ನಮ್ಮ ಕ್ಲಬ್ಗೆ ಆತ್ಮೀಯರಾಗಿರುವಂತಹ ನಮ್ಮ ನಾರಾಯಣ ಸ್ವಾಮಿ ಅವ್ರನ್ನ ನೋಡಿ ನೋಡಿಸ್ತೀವಿ. ಯಜಮಾನ್ ನಮಸ್ತೆ ಹೇಳಿ ಎಲ್ಲರಿಗೂ. ನಮ್ಮ ಸಬ್ಸ್ಕ್ರೈಬರ್ಸ್ ನಮಸ್ತೆ ಹೇಳಿ ಬ್ರೋ. ಸೆಲ್ಯೂಟ್ ಎಲ್ಲ ನಮಸ್ತೆ ಎಲ್ರಿಗೂ. ನಮ್ಮ ಟೀಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಒಳ್ಳೆ ಆರೋಗ್ಯ ಕೊಡ್ಲಿ ಎಲ್ರಿಗೂ. ನಮ್ಮ ಮಂಜೇಶ್ಗೆ ಚೆನ್ನಾಗಿ ಫಿಲ್ಮ್ ಸಕ್ಸಸ್ ಆಗ್ಲಿ. ತುಂಬಾ ಥ್ಯಾಂಕ್ಸ್ ನಾರಾಯಣ ಸ್ವಾಮಿ ಅವ್ರಿಗೆ. ಇವತ್ತು ದೇವ್ರ ದರ್ಶನ ಮಾಡ್ಕೊಂಡ್ ಬಂದು ಸಿಗೋಣ. ಹತ್ಬೇಕಂತೆ, ನೋಡೋಣ. ಕಾಲೇನೋ ಸರಿ ಇಲ್ಲ. ನಮ್ಮ ಹರೀಶ್ ಸರ್ ಬ್ರೋ ಕಾಲ್ ನೋತೈತೆ ಬ್ರೋ. ಏನ್ ಬ್ರೋ ಮಾಡೋದು? ನೋಡಿ ಫ್ರೆಂಡ್ಸ್, ಬೆಟ್ಟ ನೋಡಿಸ್ತೀನಿ. ಬೆಟ್ಟ ಇಲ್ಲಿಂದ ಎಂಟ್ರೆನ್ಸ್. ಮೇಲೆ ಹತ್ಬಿಟ್ಟು ನಿಮ್ಗೆ ದೇವ್ರನ್ನ ದರ್ಶನ ಮಾಡಿಸ್ತೀನಿ. ನೋಡ್ಗುರ, ಅವಾಗ ನಮ್ಮ ತಾಯಿ ನೋಡಿಸ್ಬಲ್ಲ. ಇವಾಗ ನಮ್ಮ ಅಕ್ಕ ಅವ್ರು ನೋಡಿಸ್ತೀನಿ. ಅಕ್ಕ ಹಾಯ್ ಹೇಳಿ. ಊಟ ಮಾಡಿದ್ರ? ಸ್ವಲ್ಪ ಮೇಲೆ ಎತ್ಕೊಂಡು ಹೋಗಿ ಎತ್ಕೊಂಡ್ಬೇಕಾಗ್ತದೆ. ದಿವ್ಯಾ ಮೇಡಮ್ ಅವರ ನಮ್ಮ ಓಲ್ಡ್ ಹೇಳಿ. ನಮ್ಮ ಓಲ್ಡ್ ಸ್ಟೂಡೆಂಟ್ ಕೋಚ್ ಕುಟ್ಟಮ್ಮ ಕುಟ್ಟು. ದೇವ್ರೆ ಎಲ್ಸ್ಕೊಂಡು ಹೋಗ್ತಾವ್ರೆ, ಏನ್ ಮಾಡೋದು? ಓ ನೋಡ್ಗುರು, ಇದೇ ಎಂಟ್ರೆನ್ಸ್. ಶ್ರೀ ಶಕ್ತಿ ಮಹಾತೆ ಯರಕೊಂಡ ಗಂಗಮ್ಮ ದೇವಾಲಯ. ಸರ್ವರಿಗೂ ಸ್ವಾಗತ ಅಂತೆ. ಓಕೆ ಬ್ರೋ, ಸ್ವಾಗತ. ಹಿಂಗೆ ಹೋಗ್ಬೇಕಾಗಿರೋದು. ನೋಡಿಸ್ತೀನಿ ನಿಮ್ಗೂ. ಇಲ್ಲಿ ನೋಡಿ ನಮ್ಮ ಬ್ರದರ್ಸು ಒಬ್ಬೊಬ್ರು ಬರ್ತಾ ಇದ್ರು. ಹಾಯ್ ಹೇಳಿಯಪ್ಪ, ಹಾಯ್ ಹೇಳಿ. ಹಾಯ್. ಓ ಹರೀಶ್ ಸರ್ ಹೆಂಗೈತೆ ಸರ್? ಚೆನ್ನಾಗಿದೆ ಸರ್. ಪ್ರವೀಣ್ ಸರ್ ಟೆಕ್ನಾಲಜಿಯ. ಫೈನಲಿ ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀವಿ. ಇವಾಗ ದೇವ್ರನ್ನ ದರ್ಶನ ಮಾಡಿಸ್ತೀವಿ. ನೀವು ಮಾಡ್ಕೊಳ್ಳಿ, ನೆನ್ಸ್ಕೊಳ್ಳಿ ಒಳಗಡೆ. ನೋಡು ಕನ್ನಾರ ನಿಂತಿಹಳು, ನಗುಮುಖದ ಗಂಗಮ್ಮ ಬರುತಿಹಳು. ಅಥವಾ ಕೋಳಿನ ಕೊಯ್ಕೊಂಡು ಆಮೇಲೆ ಸನ್ನಿಧಾನದಲ್ಲಿ ಹೋಗಿ 10 ಜನ ಊಟ ಮಾಡಿ ಬಾಡಿಗೆ ಊಟ ಮಾಡಿ ಹೋಗ್ತಕ್ಕಂಥದ್ದು. ನಮ್ಮ ಕೋಚ್ చూసుకోవాలి పోతుంది. ಉಪವಾಸ ಬಿಟ್ಟು ದುಡ್ಡು ಅದು ಇಲ್ಲಿಗೆ ಬರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ಬೆಳೆ ಮತ್ತೆ ನಿಂಬೆ ಹಣ್ಣು ತಗೊಂಡು
ಆ ಬಳೆ ತಕೊಂಡು ಬಂದು ಆಯಮ್ಮನ ಪಾದಗಳನ್ನ ಸಮರ್ಪಿಸಿದ ನಂತರ ಆ ಬಳೆ ಮುತ್ತೈದೆಗಳು ದಾನ ಮಾಡಿದ್ರೆ ಆ ಶಕ್ತಿ ನಿಮಗೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಬಳೆ ದಾನ ಮಾಡಬೇಕು. ಹೌದಾ? ನಂತರ ನಿಂಬೆಹಣ್ಣನ್ನ ಸರ್ವ ರುಜಾಪಹಾರಿ ಅಂತೀವಿ ನಾವು. ಏನಂತೀವಿ? ಸರ್ವ ರುಜಾಪಹಾರಿ. ಸರ್ವ ಅಂದ್ರೆ ಎಲ್ಲ, ರುಜ ಅಂದ್ರೆ ರೋಗ ಸಮಸ್ಯೆಗಳು, ಉಪಹಾರಿ ಅಂದ್ರೆ ಸಂಹಾರ ಮಾಡತಕ್ಕಂತಹ ಮಹತ್ವವಾದ ಶಕ್ತಿ ಹೊಂದುತ್ತೆ ನಿಂಬೆಹಣ್ಣು. ಇದುವರೆಗೂ ನಿಮ್ಗೆ ಯಾರು ತಿಳಿಸಿಲ್ಲ. ಇದು తెలుగులో చెప్తారు. పూర్పు చేసేది ఇదే, సొంపేది అదే, బతికిచ్చేది అదే. నిమ్మకాయ కోసేసి మీ ఇంట్లో ముందర వేసేసి అర్ధరాత్రిలో వచ్చేస్తే ఎవరో పూర్పు చేయడారు మానసికంగా తొందర తింటారు. దాంట్లోనే వెళ్ళిపోతాడు వాడు. ಶುಭ ಅಂದ್ರೆ ನಿಂಬೆಹಣ್ಣು ಕೊಯ್ದ್ಬಿಟ್ಟು ಯಾರಾದ್ರೂ ನೆಂಟಷ್ಟು ಮನೆಗೆ ಬಂದಾಗ ಚಾಪೆ ಹಾಕಿ ಕುಂಡ್ರಿಸಿ ಅಕ್ಕ ಮಾಮ ತಾತ ಎಲ್ಲರೂ ಬಂದಿದ್ದಾರೆ ಇದೇನು ಏನು ಶುಭ ಕಾರ್ಯ ಎಲ್ಲೂ ನಡೆಯುತ್ತೆ ನಿಂಬೆಹಣ್ಣು. ಅದಕ್ಕೇನೆ ಸರ್ವ ರುಜಾಪಹಾರಿ ಅಂತ. ಕೆಟ್ಟದ್ದು ಅದರಲ್ಲೇ ಇದೆ, ಒಳ್ಳೇದು ಅದರಲ್ಲೇ ಇದೆ. ನಾವು ಯಾವ್ದನ್ನ ಸ್ವೀಕಾರ ಮಾಡಬೇಕು ಅದನ್ನೇ ಸ್ವೀಕಾರ ಮಾಡ್ಕೋಬೇಕು. ಇದು ನಿಂಬೆಹಣ್ಣು ಪ್ರಭಾವ. ಅದಕ್ಕೋಸ್ಕರ ಶಕ್ತಿ ದೇವತೆ ಎಲ್ಲಿಂತಾರೋ ಅಲ್ಲಿ ತ್ರಿಶೂಲ ಇರುತ್ತೆ. ತ್ರಿಶೂಲ ಇರುವಾಗ ಅದಕ್ಕೆ ನಿಂಬೆಹಣ್ಣು ಇರುತ್ತೆ. ಅದೇ ಶಕ್ತಿ ಇರುವುದು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ನೀವು ಬರುವಾಗ ಯಾವಾಗಾದ್ರೂ ಎಂದಾದ್ರೂ ಆಗಿ ನಿಂಬೆಹಣ್ಣು ತಗೊಂಡು ಬರ್ಬೇಕು. ನಿಂಬೆಹಣ್ಣು ಒಂದೇ ತಗೊಂಡು ಬಂದು ಈಗ ಅಡಿತ ನಾನು ಇರ್ತೇನೆ ಹಾಕಿ ಆ ರೀತಿ ಕೇಳಬಾರ್ದು. ಇವ್ರಿಗೆ పోతుందో తెలదు లేదా ఖాళీగానే కావచ్చు. ಗಿಡಕಾಲ ನೋಡಿ ಆಯ್ತಾ. ಒಂದಿಷ್ಟು ಸಂಕ್ಷಿಪ್ತವಾದ ಚರಿತ್ರೆಯನ್ನ ಇವಾಗ ಈ ಸಂದರ್ಭದಲ್ಲಿ ನೀವು ಏನ್ ಮಾಡ್ತಾ ಇದ್ದೀವಿ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತಂದು ಆಶಿಸ್ತಾ ಅವನಿಗೆ ಮತ್ತೆ ನಿಮಗೆ ಆಶೀರ್ವದಿಸುತ್ತಾ ಆಯಮ್ಮನ ಪ್ರಾರ್ಥನೆ ಮಾಡ್ಕೊಂಡು ಮುಗಿಸ್ತೀನಿ. ಎಲ್ಲ ಜಾಲ పూలు ఇస్తాయి చూడండి. మన పూలు వస్తాయి వాసన. శివరాత్రికి అంతా పూలు ఇస్తాయి. పూలు ఇచ్చినప్పుడు కొన్ని సర్పాలు సృష్టి అవుతాయి. సర్పాలు అంటే ఏమిటా? రెడీగా ఉన్నారు. ఏం అక్కడిక్కడ చూసి ప్రే చేసేస్తే అని కూడా తినేస్తాం. పర్వాలేదు. ಇಷ್ಟೆಲ್ಲ ಮಾಹಿತಿ ಕೊಟ್ಟ ನಮ್ಮ ಸ್ವಾಮಿಗಳಿಗೆ ನಮ್ಮ ಪರವಾಗಿ ನಮ್ಮ ಟೀಮ್ ಪರವಾಗಿ ಸ್ವಾಗತ ಸುಸ್ವಾಗತ ಕೋರೋಣ. ಜೈ ಬೋಲೋ ಗಂಗಮ್ಮ ಪಾದಿ ಮೇಪತಿ ಗೋವಿಂದ. ಫ್ರೆಂಡ್ಸ್, ಇವತ್ತು ಇಲ್ಲಿ ಬಂದಿದ್ವಲ್ಲ, ದೇವಸ್ಥಾನ ಎಲ್ಲ ದರ್ಶನ ಮಾಡಿ ಮತ್ತೆ ಕೆಳಗಡೆ ರಿಟರ್ನ್ ಹೋಗ್ತಾ ಇದೀವಿ. ಲೊಕೇಶನ್ ನೋಡಿ ಫ್ರೆಂಡ್ಸ್ ಯಾವ ತರ ಆಯ್ತು ನೀವು ಅನ್ಸುತ್ತೆ. ಮುನ್ನಾ ಬೈ ಹಾಯ್ ಹೇಳಿ. ಮುನ್ನಾ ಬೈ ಸೂಪರ್ ಬ್ರದರ್ ಬರ್ತಾ ಇದಾರೆ. ಅವರು ಹಾಯ್ ಹೇಳಿ ಬ್ರೋ. ನಮ್ ಹಾಯ್ ಹೇಳಿದ್ರಾ? ಓಕೆ ಬ್ರೋ, ನೀವು ಹಾಯ್ ಹೇಳಿ ಅಣ್ಣ. ಅಮ್ಮ ಹಾಯ್ ಚಪ್ಪ. ಈಗ ನೋಡಿ ನಮ್ ಪಾರು ಎಲ್ಲಿದಾರ? ನಮ್ ಪಾರು ಅಲ್ಲಿ ಕುತ್ಕೊಂಡವ್ರೆ. ಪಾರು ಹಾಯ್ ಬಾಲ್ ಮಾ, ಹಾಯ್ ಬಾಲ್ ಮಾ. ರೀಲ್ ಯೂಟ್ಯೂಬ್ ಲಾಗ್ಲೆ ಹಾಯ್ ಬಾಲ್, ಹಾಯ್ ಬಾಲ್ ಅಂತ ಹಾಯ್ ಬಾಲ್ ಅಂದೆ. ಇಲ್ಲಿ ನೋಡಿ ನಮ್ಮ ಕಪಲ್ಸ್ ನಮ್ ಕ್ಲಬ್ಗೆ ಕ್ಯೂಟ್ ಕಪಲ್ಸ್ ಇವ್ರು. ಹಾಯ್ ಅಂತ ಹೇಳಿ. ನೋಡ್ಗ್ರು ಫುಲ್ ಲೊಕೇಶನ್ ಎರ್ಕೊಂಡ ಮೇಲೆ ಹೆಂಗೈತ ನಮ್ ಬ್ರದರ್ ನೋಡಿಸ್ತೀನಿ, ಹಂಗೆ ಇರ್ರಿ. ನೋಡಿ ಹಾಯ್ ಹೇಳಿ. ನೀವು ಕಾಣಿಸ್ತಾ ಹಾಯ್ ಹೇಳಿ ಎಲ್ಲರೂ. ಹಾಯ್ ಹೇಳಿ. ಹಿಂದ್ಗಡೆ ನೋಡಿ ನಮ್ಮ ನಾನಿ ಅಪ್ಪ. ಹಾಯ್ ಬೋಲಮ್ಮ ತುಂಬಾ ಎಕ್ ಬಾರ ಹಾಯ್ ಬೋಲದ ಹಾಯ್ ಬೋಲ ಹಾಕ್ತಾರ ನಾಗೇಶ್ ಸರ್ ಹಾಯ್ ಹೇಳಿ. ನಮ್ ಶ್ರೀನಿವಾಸಪುರದ ಡಾನ್ ಅವರು. ಇವಾಗ ಎಲ್ಲ ಕೆಳಗಡೆ ಹೋಗ್ತಾ ಇದೀವಿ, ನೋಡ್ತಾ ಇರಿ, ಹಂಗೆ ನೋಡಿಸ್ತಾ ಇರ್ತೀವಿ. ಬ್ರೋ ಇವ್ರೆ ನಮ್ ಕೋಚ್ ಯೂಸುಫ್ ಸರ್. ಹಾಯ್ ಹೇಳಿ ಬ್ರೋ ನಮ್ಮ ಫಾಲೋವರ್ಗೆಲ್ಲ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಈ ಹರ್ಬಲ್ ಲೈಫ್ ಅಲ್ಲಿ ಯೂಸ್ ಮಾಡಿ ಚೆನ್ನಾಗ್ ಆಗ್ತಾ ಇದೀವಿ. ಕಾರಣ ನಮ್ಮ ಯೂಸುಫ್ ಬ್ರೋ. ಬ್ರೋ ಆಗಿಲ್ಲ. ಇವ್ರು ನಮ್ಮ ಹರೀಶ್ ಬ್ರದರ್. ಇವ್ರು ನಮ್ ಕೋಚ್. ಹತ್ರ ಬನ್ನಿ. ಹಾಯ್ ಹೇಳಿ ಬ್ರೋ ನೀವು. ಅವ್ರು ಇವಾಗ ದೇವಸ್ಥಾನ ಹೋಗ್ತಾ ಇದ್ದಾರೆ. ನಾವು ಕೆಳಗಡೆ ಹೋಗಿ ಬ್ಯಾಟಿಂಗ್ ಮಾಡ್ಬೇಕು. ಇನ್ನ ಏನ್ ಮಾಡೋರು ಏನ್ ಮಾಡಿಲ್ಲ ಹೋಗ್ತಾ ಇದ್ವಿ. ಬಿರಿಯಾನಿ ಬನ್ನಿ ಬಿರಿಯಾನಿ ಬ್ರೋ. ಅವರೆಲ್ಲ ಫಾರಂ ಕೋಳಿ ಆದ್ರೆ ನಮ್ಗೆ ನಾಟಿ ಕೋಳಿ. ನೋಡಿ ಇಲ್ಲಿ ನಮ್ ಬಾಸು ಅವ್ರು ಏನ್ ಹೇಳಿದ್ರು ಅದೇ ಇಲ್ಲಿ ನಡೆಯೋದು. ಇವಾಗ ನಾಟಿ ಕೋಳಿ ಪ್ರಿಪೇರ್ ಮಾಡ್ತಾ ಇದೀವಿ. ನಮ್ಮ ಹರೀಶ್ ಸರ್ ಮಾಡ್ತಾ ಇರೋದು.
ನಮ್ ಚಿರೋ ಸರ್ ಕಲಿಸ್ತಾ ಇರೋದು ನೋಡಿ ಬ್ರೋ. ಅರಿ ನಮ್ ಬ್ರೋ ಗಿರಿ ಬ್ರೋ ಹಾಯ್ ಹೇಳಿ ಬ್ರೋ. ಹಾಯ್ ನೋಡಿ ಬ್ರೋ, ಇವಾಗೆಲ್ಲ ಚಿಕನ್ ಪ್ರಿಪೇರ್ ಮಾಡ್ತಾ ಇದೀವಿ, ಎಲ್ಲರೂ ತಿನ್ನೋಣ.